ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೌಮ್ಯ, ಮೈಸೂರಿನ ಹುಡುಗಿ ಯುಎನಲ್ಲಿ. ಸೊ ನಿನ್ನೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವ್ರನ್ನೆಲ್ಲ ಮೀಟ್ ಮಾಡಿದಾಯಿತು. ಅಣ್ಣದು ಬರ್ಡೇ ಇತ್ತು, ಕೇಕ್ ಕಟ್ ಮಾಡಿದಾಯಿತು. ಕೇಕ್ ಏನು ಇವತ್ತು ಅವರು ಫುಜೇರಾಯಿಂದ ವಾಪಸ್ ದುಬೈಗೆ ಹೊರಟಿದ್ದಾರೆ. ಅವರೊಟ್ಟಿಗೆ ಲಂಚ್ ಮುಗಿಸಿ ಅವ್ರನ್ನ ಬೀಳ್ಕೊಡುಗೆ ಸಮಾರಂಭ ಅನ್ನೋ ಹಾಗೆ ಅವ್ರಿಗೆ ಬೀಳ್ಕೊಡುಗೆ ಕೊಡೋಣ ದುಬೈ ಕಡೆಗೆ. ಸೊ ಬನ್ನಿ. ಏನೋ ಮಾಡಿ ರೋಡಲ್ಲೆಲ್ಲ ಕಾರ್ ನಿಲ್ಲಿಸ್ಬಾರ್ದು ಸರ್. ಇದು ಇಂಡಿಯಾ ಅನ್ಕೊಂಡ್ರೆ ರೋಡಲ್ಲೆಲ್ಲ ಕಾರ್ ನಿಲ್ಸಕ್ಕೆ ನೀವು ರೋಡಲ್ಲೆಲ್ಲ ನಿಲ್ಲಿಸ್ಬಾರ್ದು ಸರ್. ಹೌದು, ಬಿಲ್ಡಿಂಗ್ ಮೇಲೆ ನಿಲ್ಲಿಸ್ಬೇಕು. ರೋಡಲ್ಲಿ ಓಡಿಸ್ಬೋದು ಅಷ್ಟೇ. ಇದು ಕಾರ್ ಗ್ಲಾಸ್ ಇಳಿಸಿ ಸರ್. ಅಬ್ಬಾ ಬಿಸಿಲು ಬೇರೆ. ಏನ್ ಮಾಡ್ತಿದ್ದೀರಾ ಮೇಡಮ್? ಹಲೋ, ಬಾಯ್. ಬೆಳಿಗ್ಗೆ 9 ಗಂಟೆಗೆ ಚಲೋ ಯಪ್ಪ ಬಿಸಿಲು ಇವಾಗ ಚುರುಗುಡ್ದೈತೆ. ಫೋನ್ ಕೊಟ್ರ ಅಣ್ಣ? ಯಪ್ಪ ಬಿಸಿಲು ನಿಲ್ಲಗತ್ತಿಲ್ಲ. ನೆನ್ನೆ ಹೇಳಿದ್ರು, ನೆನ್ನೆ ಅಲ್ಲ ಬೆಳಿಗ್ಗೆ ಹೇಳಿದ್ರು ಸರ್ ಫೋನ್ ಮಾಡಿದಾಗ, ಮೇಡಮ್ ನಿಮ್ಮ ಬ್ರದರ್ ಫೋಟೋ ಇಲ್ಲೇ ಬಿಟ್ಟು ಹೋಗಿದ್ದಾರೆ. 5 ಮಿಸ್ ಕಾಲ. ಅವ್ರು ನಾನು ಬರ್ತೀನಿ ಅನ್ಕೊಂಡಿಲ್ಲ, ಬಾಯ್ ಮಾಡಕ್ ಬಂದಿದ್ದಾಳೆ ಅನ್ಕೊಂಡು ಬಾಯ್ ಮಾಡಿದ್ರ ಅಮ್ಮ. ಇವಾಗ ಅಲ್ಲೋದ್ರೆ ಅವ್ರು ಶಾಕ್ ಆಗಿರ್ತಾರೆ. ಹೇಳದ್ ಅವ್ರಿಗೆ ಗೊತ್ತು. ಅವ್ರಿಗೆ ಗೊತ್ತು, ಇನ್ನು ಅಕ್ಕನ್ಗೆ ಮತ್ತೆ ಅಮ್ಮಂಗೆ ಗೊತ್ತಿಲ್ಲ ಅವ್ರಿಗೆ. ಅಯ್ಯೋ ಇದು ಒಂದು ಲೇಟ್ ಹಾಕೋಬೇಕಿಲ್ಲಿ. ಸ್ವಲ್ಪ ಒಂದು 1 ಮಿನಿಟ್ ಆದ್ಮೇಲೆ ಸೌಂಡ್ ಸ್ಟಾರ್ಟ್ ಆಗಿಬಿಡುತ್ತೆ. ನಿನ್ನೆ ರಾತ್ರಿ ಸರ್ ಹತ್ರ ಒಂದು ಡೌಟ್ ಕೇಳ್ತಾ ಇದ್ದೆ. ಅವರು ಒಂದಷ್ಟು ಹೇಳಿದ್ರು. ಅದೇ ಕ್ವಶನ್ ನಿಮ್ಮ ಹತ್ರ ಕೇಳ್ತೀನಿ ಆಯ್ತಾ ನಾನು. ಅಂದ್ರೆ ಅಬ್ರಾಡಲ್ಲಿ ಎಲ್ಲ ಕಡೆನೂ ಗಾಡಿಗೆ ಯಾಕೆ ಲೆಫ್ಟ್ ಸೈಡೇ ಸ್ಟೇರಿಂಗ್ ಇರುತ್ತೆ ಅಂತ ಕೇಳಿದ್ರು ನನಗೆ ಒಬ್ರು. ಸೊ ಅದನ್ನ ನಾನು ಸರ್ ಹತ್ರ ಕೇಳಿದೆ, ಎಂತಕ್ಕೆ ಇರತ್ತೆ ಅಂತ. ಅವರು ಒಂದಷ್ಟು ಹೇಳಿದ್ರು. ಅದು ಸಾಲಿಡ್ ಡೇ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ ಅದು ಸಾಲಿಡ್ ನ್ಯೂಸಾ ಇಲ್ವಾ ಅಂತ. ನಿಮ್ಗೆ ಏನಾದ್ರು ಗೊತ್ತಾ? ಐಡಿಯಾ ಏನಿದೆ? ನಮ್ಗೆ ಐಡಿಯಾ ಇಲ್ಲ. ನನ್ಗೆ ಗೊತ್ತಿದ್ದೇನೆಂದ್ರೆ ಬ್ರಿಟಿಷ್ ಅವ್ರು ಎಲ್ಲೆಲ್ಲ ರೂಲ್ ಮಾಡಿದ್ರು ಅಲ್ಲೆಲ್ಲ ರೈಟ್ ಸೈಡ್ ಸ್ಟೀರಿಂಗ್ ಇರುತ್ತೆ ಕೆಲವೊಂದು ಮ್ಯಾಕ್ಸಿಮಮ್ ಜಾಗದಲ್ಲಿ. ಫ್ರೆಂಚ್ ಅವ್ರು ರೂಲ್ ಮಾಡಿದ ಕಡೆಗೆಲ್ಲ ಲೆಫ್ಟ್ ಸೈಡ್ ಇರುತ್ತೆ ಅಂತ ಒಂದು. ಇನ್ನೊಂದು ಆಪ್ಷನ್ ಏನಂದ್ರೆ ಆಗಿನ ಕಾಲದಲ್ಲಿ ಇವ್ರಿಗೆ ಫಾರಿನರ್ಸ್ ಬಂದು ಇದು ಲೆಫ್ಟ್ ಹ್ಯಾಂಡ್ ಕಡೆಗೆ ಜಾಸ್ತಿ ಪವರ್ ಇರುತ್ತೆ ಯಾವುದೇ ಕೆಲಸ ಮಾಡಕ್ಕೆ. ಅಥವಾ ಯುದ್ಧ, ಫಾರ್ ಎಕ್ಸಾಂಪಲ್ ಹಾರ್ಸ್ ರೈಡಿಂಗ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಜಾಸ್ತಿ ಯೂಸ್ ಮಾಡ್ತಿದ್ರು. ಅವ್ರ ಪವರ್ ಬಂದು ಜಾಸ್ತಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇರ್ತಿತ್ತು. ನಮ್ಮ ಮಂದಿಗೆ ರೈಟ್ ಹ್ಯಾಂಡ್ ಅಲ್ಲಿ ಇರ್ತಿತ್ತು. ಸೊ ನಾವು ಫಾರ್ ಎಕ್ಸಾಂಪಲ್ ಗಾಡಿ ಓಡಿಸುವಾಗ ನಮ್ ಪವರ್ ನಮ್ಗೆ ರೈಟ್ ಹ್ಯಾಂಡ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಸ್ಟೀರಿಂಗ್ ಬಂದು ರೈಟ್ ಹ್ಯಾಂಡ್ ಸೈಡ್ ಇದ್ದು ಕೈ ನಮ್ದು ಔಟ್ ಸೈಡ್ ಹಿಂಗ್ ಇಟ್ಕೋಬಹುದಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಯಾವ್ದಾನ ಒಂದು ವೆಪನ್ ಇಟ್ಕೋಬೇಕು ರೈಟ್ ಸೈಡ್ಗೆ. ಸೊ ಹಂಗಾಗಿ ವಿಂಡೋ ರೈಟ್ ಸೈಡ್ ಇರುತ್ತೆ. ಸೊ ನಮ್ಮ ಸೇಫ್ಟಿ ಪರ್ಪಸ್ ಗೆ ನಾವು ರೈಟ್ ಸೈಡ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಓಕೆ, ಫಾರಿನರ್ಸ್ ಲೆಫ್ಟ್ ಸೈಡ್ ಯೂಸ್ ಮಾಡ್ತಾರೆ. ಲೆಫ್ಟ್ ಜಾಸ್ತಿ ಯೂಸ್ ಮಾಡೋದು ಹ್ಯಾಬಿಟ್. ಲೆಫ್ಟ್ ಸೈಡ್ ಅದೊಂದು ರೀಸನ್. ಎರಡನೇದು ರೀಸನ್ ಬಂದು ಇದು UK ಫ್ರೆಂಚ್. ಮ್ಯಾಕ್ಸಿಮಮ್ ಅವಾಗ ಕಾಲನೈಸೇಷನ್ ಬಂದು ಫ್ರೆಂಚ್ ಯುರೋಪ್ ಥ್ರೂಔಟ್ ದ ವರ್ಲ್ಡ್. ಓಕೆ, ಸೊ ಕೆಲವೊಂದು ಜಾಗದಲ್ಲಿ ಬಂದು ಲೆಫ್ಟ್ ಸೈಡ್ ಹ್ಯಾಬಿಟ್ ಆಗಿತ್ತು. ಯಾರು ಕಾಲೋನಿಯಲ್ಲಿ ಯುರೋಪ್ನವರು ರೂಲ್ ಮಾಡಿದ್ದು, ಇಂಗ್ಲೆಂಡ್ನವರು ರೂಲ್ ಮಾಡಿದ್ದು. ಸೊ ಕೆಲವೊಂದು ಜಾಗದಲ್ಲಿ ಬಂದು ರೈಟ್ ಹ್ಯಾಬಿಟ್ ಆಗಿದೆ. ರೀಸನ್ ನನಗೆ ಗೊತ್ತಿದ್ದು. ಸೊ ಇದು ಮ್ಯಾಟ್ರು ಇಲ್ಲ, ಅವ್ರು ಹೇಳಿದ್ದು ಹೀಗೆ ಇತ್ತು, ಸಿಮಿಲರ್ ಆಗಿತ್ತು. ಬಟ್ ಇನ್ನೂ ಸ್ವಲ್ಪ ನೀವು ಕ್ಲೀನ್ ಆಗಿ ಅರ್ಥ ಮಾಡಿಸೋ ರೀತಿ ಹೇಳಿದ್ರಿ.
ಸೊ ಗೈಸ್ ಇವಾಗ ಗೊತ್ತಾಯ್ತಲ್ವ ನಿಮಗೆ, ನನಗೆ ಎಷ್ಟು ಜನ ಕೇಳಿದ್ರಿ ಯಾಕೆ ಅಬ್ರೋಡಲ್ಲಿ ಸ್ಟೇರಿಂಗ್ ಲೆಫ್ಟ್ ಸೈಡೇ ಇರುತ್ತೆ ಅಂತ. ಸೊ ನನಗೆ ಗೊತ್ತಿದ್ದಿಲ್ಲ, ನಾನು ಕೇಳಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಫೈನಲಿ ನನಗೆ ಇಬ್ಬರು ಪರ್ಫೆಕ್ಟಾಗಿ ಹೇಳ್ತಾರೆ ಆನ್ಸರ್ನ ಅಂತ ಗೊತ್ತಿತ್ತು. ನಿನ್ನೆ ನೈಟ್ ಸರ್ನ ಕೇಳಬೇಕಾದ್ರೆ ವಿಶ್ವಾಸ ಅವರು ಹಾಗೆ ಹೇಳಿದ್ರು. ಇನ್ನು ಸ್ವಲ್ಪ ಜಾಸ್ತಿ ವಿವರಣೆ ಕೊಟ್ಟು ಹೇಳಿದ್ದು ಅಣ್ಣ. ಸೊ ಈಗ ನೀಟಾಗಿ ಎಲ್ರಿಗೂ ಅರ್ಥ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಕೇಳಬೇಡಿ. ನೆಕ್ಸ್ಟ್ ಕ್ವಶನ್ ನಾನು ಕೇಳ್ತೀನಿ ಇವಾಗ. ಇಲ್ಲ, ವಿಶ್ವಾಸ್ ಅವ್ರು ಕೇಳಬೇಕಾದ್ರೆ ನೆಕ್ಸ್ಟ್ ಕ್ವಶನ್ ಕೇಳಬೇಕು ಅಂತ ಇತ್ತು. ಇವಾಗ ನೆಕ್ಸ್ಟ್ ಕ್ವಶನ್ ಇಲ್ಲ, ಯಾಕಂದ್ರೆ ಅಣ್ಣ ಅದನ್ನ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಡೌಟ್ನ. ಅವ್ರು ಕೇಳಬೇಕಾದ್ರೆ ಕ್ವಶನ್ ಅಲ್ಲಿ ಏನ್ ಡೌಟ್ ಇತ್ತು ಅಂದ್ರೆ ರೈಟ್ ಸೈಡ್ ಅಲ್ಲಿ ಯಾಕೆ ಇರುತ್ತೆ ಇಂಡಿಯಾದಲ್ಲಿ ಅಂತ ಕ್ವಶನ್ ಬಂತು. ಈ ಕ್ವಶನ್ ಕೇಳಿದವ್ರಿಗೆ ಯಾಕೆ ನೀವು ಆ ಕ್ವಶನ್ ಕೇಳಬಾರ್ದು ಅಂತ. ಬಟ್ ಈಗ ನೀವು ಕೇಳಿದ್ಮೇಲೆ ಅಲ್ಲೇ ಕ್ಲಿಯರ್ ಆಗ್ಬಿಟ್ಟಿದೆಯಲ್ಲ, ರೈಟ್ ಸೈಡು ಇಂಡಿಯನ್ಸಿಗೆ ಸ್ವಲ್ಪ ಪವರ್ ಜಾಸ್ತಿ. ಅದು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಮುಗೀತಲ್ಲ, ಡೌಟ್ ಇಲ್ಲ. ಸೊ ಇದು ಈ ಲೆಫ್ಟ್ ಸೈಡ್ ಸ್ಟೇರಿಂಗ್ ನ ಕತೆ. ಸೇಮ್ ಹಾರ್ಸ್ ರೈಡಿಂಗ್ ಹಂಗೆ ಇತ್ತಲ್ಲ, ಸೊ ಸಿಮಿಲರ್ ಗಾಡಿಗೆ ಹಾರ್ಸ್ಗೆ. ಅವರು ಅಂದ್ರೆ ಸಿಂಪಲ್ ಆಗಿ ಹೇಳ್ಬಿಟ್ರು, ಮೇಡಮ್ ಜರ್ಮನಿಯವರೆಲ್ಲ ಲೆಫ್ಟ್ ಸೈಡಲ್ಲೇ ಹಾರ್ಸ್ ರೈಡಿಂಗ್ ಮಾಡ್ತಾ ಇದ್ರು, ಅದಕ್ಕೆ ಅವರು ಕಾರ್ ಬಂದ ನಂತರ ಅದೇ ಲೆಫ್ಟ್ ಸೈಡಲ್ಲೇ ಇಟ್ಕೊಂಡ್ರು ಅಂತ ಸಿಂಪಲ್ ಆಗಿ ಒಂದು ಲೈನಲ್ಲಿ ಮುಗಿಸ್ಬಿಟ್ರು. ಬಟ್ ನೀವಿಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಸೊ ಇವಾಗ ಎಲ್ಲರಿಗೂ ನೀಟಾಗಿ ಅರ್ಥ ಆಗುತ್ತೆ. ಹೌದು, ಇವಾಗ ಯಾವ ಕಡೆ ಹೋಗ್ತಿರೋದು ನಾವು? ದೇಸಿ ವೈಬ್ಸ್ಗಾ? ನೆನ್ನೆ ಎಲ್ಲರಿಗೂ ಹೋಗಿದ್ವಿ, ಅದು ವಿಡಿಯೋ ಇದೆ, ಅದು ಅಪ್ಲೋಡ್ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ಊಟ ಮಾಡಿದ್ಮೇಲೆ ವಿಡಿಯೋ ಮುಗಿಯುತ್ತಲ್ಲ ಅಣ್ಣ, ಅವಾಗ ಫೋಟೋ ತೆಕ್ಕೊಡ್ತೀನಿ. ಯಪ್ಪ ಸ್ಪೆಕ್ಸ್ ಹಾಕಕ್ಕಾಗ್ತಿಲ್ಲ ಬಿಸಿಲಿಗೆ. ಇವರೆಲ್ಲ ಒಳಗಡೆ ಇರ್ತಾರೆ ಈಗ. ಇಲ್ಲ, ನಾನು ಇಲ್ಲಿಗೆ ಓಡ್ತೀನಿ. ನಾನು ಇಬ್ರು ಇನ್ಫ್ಲುಯೆನ್ಸರ್ ಇದ್ರೆ ಕೊಲಾಬ್ರೇಟ್ ಮಾಡಿ 2 ಮಿಲಿಯನ್ಸ್ ಮಾಡ್ಕೊಳ್ಳಿ. ಯಾರು? ಅವರು ಅಷ್ಟೇ, ಅವ್ರ ಇನ್ಫ್ಲುಯೆನ್ಸರ್. ಹೌದಾ? ನಾನು ಇನ್ಫ್ಲುಯೆನ್ಸರ್ ಅಲ್ಲಪ್ಪ, ನಾನು ನಿಜ ಒಪ್ಕೋತೀನಿ, ನಾನು ಇನ್ಫ್ಲುಯೆನ್ಸರ್ ಅಲ್ಲ. ಲೇ ಬಂಗಾರಿ, ಇಲ್ಲಿ ಏನೋ ಚಾನಲ್ ಓಪನ್ ಮಾಡಿದ್ರು, ಏನಾದ್ರು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದು ಇಲ್ಲ. ನಮ್ದು ಅದೇ ಕೇಸು, ಓಪನ್ ಮಾಡಿದಷ್ಟೇ, ಅವ್ನು ಮಾಡಲ್ಲ. ಕನ್ನಿಕಾ, ನೀ ಬೆಳ್ಳಗಿದೆ ಅಂದ್ರೆ ಈ ಇದರಲ್ಲಿ ಕರ್ರ ಕಾಣಿಸ್ತಿದ್ಯಲ್ಲ, ಯಾಕೆ ಹಿಂಗ್ ಉಲ್ಟಾ ಇದೆ? ಬೆಳಕು ಈ ಕಡೆಯಿಂದ ಇದೆ. ಇಲ್ಲ, ಈ ಕಡೆ ಅಕ್ಕನ್ ಮಾತ್ರ ಈ ಕಡೆ ಚೆನ್ನಾಗಿ ಕಾಣಿಸ್ತಿದೆ, ಈ ಕಡೆಗೆ. ಲೈಟಿಗೆ ಸುಬ್ಬಿ, ಇಲ್ಲಿ 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 ಅವಳಿಗೀಗ ದೊಡ್ಡೋಳಾಗ್ಬಿಟ್ಟಿದ್ದಾಳೆ. ದೊಡ್ಡೋಳು, ಫೋನ್ ಬೇಡ ಇವಾಗ. ಎತ್ಕೊಳ್ಳಿ ಸರ್. ಈಗ ಎಲ್ಲರ ಪ್ರಶ್ನೆ ಬರ್ಬೇಕಂತ ನೋಡಿ. ಮತ್ತೆ ಹೋಯ್ತೀನಿ ಅಂದ್ರೆ ನಾನು ಒಂದು ಕೊಡ್ತೀನಿ ಈಗ. ಚಿನ್ನಿ, ಯಾವ ಆಕ್ಟಿಂಗ್ ಕ್ಲಾಸಿಗೆ ಹೋಗಿದ್ದು ನೀನು? ಯಾವ್ದು ಆಕ್ಟಿಂಗ್ ಕ್ಲಾಸಿಗೆ ಹೋಗಿದ್ದು? ಎಲ್ಲಿ ನೋಡು, ನಂಗೊಂಚೂರು ಸ್ವಲ್ಪ ಹೇಳಾಯ್ತಾ?
ಯಾವ ಆಕ್ಟಿಂಗ್ ಕ್ಲಾಸಿಗೆ ಸೇರಿಸಿದ್ಯಾ ಅವಳನ್ನ? ಪಾರ್ಸಲ್ ಮಾಡ್ಕೊಂಡು ಗಾಡಿ तीनों से ले लो भाई. ಯಾರು ಫಸ್ಟ್ ಸ್ವೈಪ್ ಮಾಡ್ತೀರಾ ನೋಡ್ತೀನಿ ಅಲ್ಲಿ. ಸರ್ ಹಂಗೆ ಒಂದು ಬಾಯ್ ಮಾಡಿ ಎಲ್ಲರೂ. ನನ್ನ ಹತ್ರನೇ ಬರ್ಬೇಕಂತ ಬಾಯ್ ಮಾಡಿ ಆಯ್ತು ಎಲ್ಲರೂ. ಇದು ವಿಡಿಯೋ ಮಾಡ್ತಿದ್ದೀನಿ. ಸೆಂಟ್ ಆಫ್ ನಿಮ್ಗೆ ಈಗ ಬೀಳ್ಕೊಡಿಗೆ ಸಮಾರಂಭ. ಫಸ್ಟ್ ನೀವು ಮಾಡಿ. ಅವರೇ ಮಾಡಿಲ್ಲ ಹೇಳ್ತಿದ್ದಾರೆ. ಬಾಯ್ ಬಾಯ್. ಸಬ್ಸ್ಕ್ರೈಬರ್ ಆದ್ರೆ ನಿಮಗೆ ಅಣ್ಣ ಮಾಡಿದ್ದಾರೆ, ನೀವು ಮಾಡಿದ್ರೆ 3 ಮೊಬೈಲ್ ಅಲ್ಲಿ ಮಾಡುವ. ಬಾಯ್ ಬಾಯ್ ಬಾಯ್. ಮತ್ತೆ ಯಾವಾಗ ಸಿಗ್ತೀರಾ ಅಕ್ಕ? ಯಾವಾಗ ಸಿಗ್ತೀರಾ? ನೆಕ್ಸ್ಟ್ ಇಯರ್ ನೆಕ್ಸ್ಟ್ ವಿಶ್ವಾಸ್ ಮೊದಲ ಬರ್ಡೇಗೆ. ಅಯ್ಯೋ ಅಲ್ಲಿ ರಮದಾನಕ್ಕೆ ಬರ್ತೀನಿ. ಸೊ ಗೈಸ್ ಬಾಯ್ ಬಾಯ್, ಟೇಕ್ ಕೇರ್.